ಏಯ್, ಮರ್ಯಾದೆಯಿಂದ ದಿವ್ಯ ಎಲ್ಲಂತ ಹೇಳೋ. ಇದು ಸ್ಪ್ಯಾನರ್ ಹಿಡ್ದಿರೋ ದೇಹ, ನಿನ್ ಜ್ಯೂಸ್ ಕುಡ್ದಿರೋ ದೇಹ. ನಾನ್ ಕೈ ಎತ್ತು ಹೊಡೆದ್ರೆ ನಿನ್ ಜ್ಯೂಸ್ ಆಗ್ತೀಯ. ಓ ಹಾಗ, ನಿನಗೇನ್ ಮಾಡಿದ್ರೆ ನಿಜ ಹೊರಗಡೆ ಬರುತ್ತೆ ಅಂತ ನನಗೆ ಗೊತ್ತು. ಅವನಿಂದ ಸತ್ಯ ಗೊತ್ತಾಗ್ಬೇಕು. ಹೋಗು. ಓಕೆ ಸರ್. ಏಯ್, ಹೇಳೋದಿಲ್ವಾ? ಹೇಳೋದಿಲ್ವಾ? ಹೇಳ್ತೀನಿ ಸರ್. ನೋಡೋಕೊಳ್ಳೆ ಕಮಿಷನರ್ ತರ ಕಾಣಿಸ್ತಿದ್ದೀರಾ. ಹೇಳು 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 ಹೇಳು. ಓ ದಿಢೀರಂತ ಮನು ಒಂದು ಹುಡುಗನ್ ಹೊಡಿವಾಗ ನನಗ್ ಡೌಟ್ ಬಂತು. ಈಗ ನೀವು ಅವನು ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅನ್ಕೊಳ್ಳಿ, ನನ್ ಮಗನ್ ಪ್ರಾಣಕ್ಕೆ ಅಪಾಯ ಆಗತ್ತೆ. ನನ್ ಮನು ಹೀಗೆ ಹುಚ್ಚನಾಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನೀವು ಚಿಂತೆ ಮಾಡಬೇಡಿ, ಇದು ಮನುದು ಆರಂಭ ಸ್ಟೇಜ್. ನನಗೆ ಗೊತ್ತಿರೋ ಒಬ್ಬ ಡಾಕ್ಟರ್ ನಟರಾಜ್ ಅಂತ ಇದ್ದಾರೆ. ಅವ್ರ ಮನುನ ಗುಣಪಡಿಸ್ತಾರೆ. ಕಮಾನ್ ದಿವ್ಯಾ, ಹತ್ಕೋ. ಕಮಾನ್. ಏನಾಯ್ತು ದಿವ್ಯಾ? ಯಾಕೆ ಈ ರೀತಿ ನಡ್ಕೋತಾ ಇದ್ಯಾ? ಯಾಕೆ ಭಯ ಪಡ್ತಿದ್ಯಾ? ಹೇ, ಒಂದು ಟೀನೇಜ್ ಹುಡುಗಿ ಪಿಕಾಸಿ ನೋಡಿ ಹೆದರ್ಕೋಬೋದಾ? ಗನ್ ತೋರಿಸಿದ್ರೆ ಏನ್ ಮಾಡ್ಬಿಡ್ತಿದೆ? ಯೋ, ಒಂದ್ ಹುಡುಗಿ ಪಿಕಾಸಿ ನೋಡಿ ಹೆದರ್ಕೊಳ್ಳೋದು ಮಾಮೂಲಿ. ಹುಡುಗಾಗಿ ನೀನ್ ಭಯ ಪಡ್ಬೋದಾ? ಬಾ ಮತ್ತೆ ಫೈಟು. ಮನು ಬಿಟ್ಬಿಡು, ಅವನು ಏನು ಮಾಡ್ಬೇಡ. ಮನು ಮನು ನೋಡಿಬೇಡಿ, ದಯವಿಟ್ಟು ಬಿಟ್ಬಿಡಿ. ನಾನೇ ಒಂದು ಫ್ರಾಡ್, ನನಗೆ ತೋರಿಸ್ತೀಯ? ತಗಡು, ರಿಪೀಟ್. ತಗಡು ತಗಡು.
ದಯವಿಟ್ಟು ಅವ್ರನ್ನ ಏನು ಮಾಡ್ಬೇಡ. ನೋಡು ದಿವ್ಯಾ, ನಿನ್ ಮುಂದೆ ಹೇಗ್ ಹಿಡ್ಕೋತಾನೆ ಅಂತ. ನೀನ್ ಹೆದರ್ಕೋಬೇಡ ದಿವ್ಯಾ, ಈಗಲೇ ಇವನ ಕೊಂದ್ಬಿಡ್ತೀನಿ. ಅದಾದ್ಮೇಲೆ ನೀನ್ ಎಲ್ಲಿಗೂ ಹೋಗಲ್ಲ ತಾನೆ, ನನ್ ಜೊತೆನೇ ಇರ್ಬೇಕು. ಎಲ್ಲಿಗೂ ಹೋಗಲ್ಲ ತಾನೆ. ನೀನ್ ಎಕ್ಸ್ಕ್ಯೂಸ್ ಮಿ ಮೂವಿ ನೋಡಿಲ್ವಾ? ಎಕ್ಸ್ಕ್ಯೂಸ್ ಮಿ ನೋಡಿಲ್ವಾ? ಏಯ್, ಅದನ್ನ ಹೋಗ್ ಫಸ್ಟ್ ನೋಡ್ಕೋಬಾರೆ. ಇಷ್ಟು ದೊಡ್ಡೊಳಗ್ ನೋಡಿಲ್ವಾ ಅದನ್ನ? ದಿವ್ಯಾ 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 ದಿವ್ಯಾ. ಆಲ್ರೆಡಿ ಬಂದ್ಬಿಟ್ಟ. ಇನ್ನು ಬೆಟ್ಟನೇ ಬಂದ್ರು ನನಗೇನು ಆಗೋದಿಲ್ಲ. ನಿಜವಾಗ್ಲೂ ಬೆಟ್ಟನೇ ಬಂದ್ಬಿದ್ದೋಯ್ತಲ್ರೋ. ಶಕ್ತಿ ಶಕ್ತಿ ಅರೆ, ಇವ್ರ ಲೀಡರು ತುಂಬಾ ಚೆನ್ನಾಗಿ ಕಾಲೆತ್ತುತ್ತಾನಲ್ವಾ? ಮುಗಿದೋಯ್ತಾ? ಚಿಂತೆ ಮಾಡಬೇಡಿ, ನಿಮ್ಮ ಮಗನಿಗೆ ಡಿಪಾರ್ಟ್ಮೆಂಟ್ ಅವ್ರ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಏನಪ್ಪ, ನಿಮ್ ಲೀಡರ್ಗೆ ಕಾಲ್ ಅಷ್ಟೊಂದು ಮಾತಾಡುತ್ತಲ್ಲ, ಬಾಯಾಕ್ ಮಾತಾಡೋದೇ ಇಲ್ವಲ್ಲ? ಅಣ್ಣಂಗ್ ಹುಡ್ತಂಗಿಂದಾನು ಮಾತಾಡಕ್ ಬರ್ತಾ ಇಲ್ಲ. ಎಲ್ಲಾ ಲೀಡರ್ಗಳು ಈ ತರನೇ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ?